ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಅನ್ನು. ಇವತ್ತು ಮ್ಯಾಚ್ ಬಂದ್ಬಿಟ್ಟು 48 ಚೆನ್ನೈ ವಿಸಸ್ DC. ಚೆನ್ನೈ ಮತ್ತು ಡಿಲ್ಲಿ ಮ್ಯಾಚ್ ಆಡ್ತಾ ಇದೆ. ಅದು ಡಿಲ್ಲಿ ಮ್ಯಾಚ್ ಆಡ್ತಾ ಇದೆ. ಖಂಡಿತವಾಗ್ಲು ಇವರಿಬ್ರು ಯಾವ ರೀತಿ ಇದಾರೆ ಅಂದ್ರೆ ಯಾರು ಹೋಗ್ತಾರ ಗೊತ್ತಿಲ್ಲ ಮನೆಗೆ, ಆ ರೀತಿ ಇದೆ. ಒಬ್ರು 6ನೇ ಸ್ಥಾನದಲ್ಲಿ ಇದ್ದಾರೆ, ಒಬ್ರು 7ನೇ ಸ್ಥಾನದಲ್ಲಿ ಇದ್ದಾರೆ. ಯಾರಿಗಿದ್ರು ಕೂಡ ತುಂಬಾ ಬೆನಿಫಿಟ್ ಆಗ್ತಾ ಇದೆ ಮೇಲಿನ ಟೀಮ್ಗಳ ಜೊತೆಗೆ ಪೈಪೋಟಿ ಬರೋಕೆ. ಖಂಡಿತವಾಗ್ಲು ಇದರಲ್ಲಿ ಮೇನ್ ಆಗಿ ಹೇಳ್ಬೇಕಂದ್ರೆ ಡಿಲ್ಲಿನೂ ಅದೇ ರೀತಿ ಆಡ್ತಾ ಇದೆ, ಚೆನ್ನೈನೂ ಅದೇ ರೀತಿ ಆಡ್ತಾ ಇದೆ. ಒಂದು ಅಪ್ ಅಂಡ್ ಡೌನ್ಸ್ ಆಗ್ತಾ ಇದೆ. ಒಂದು ಮ್ಯಾಚ್ ಗೆಲ್ತಾರೆ, ಒಂದು ಮ್ಯಾಚ್ ಸೋಲ್ತಾರೆ, ಈ ರೀತಿ ಆಗ್ತಾ ಇದೆ. ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಬಹುದು, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಏನೆಲ್ಲ ಚೇಂಜಸ್ ಮಾಡ್ತಾರೆ, ಡಿಲ್ಲಿ ಆಗಿರ್ಬೋದು, ಅದಾದ್ಮೇಲೆ ಚೆನ್ನೈ ಆಗಿರ್ಬೋದು, ಎಲ್ಲ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, 200 ಜನ 300 ಜನ ವಿಡಿಯೋಸ್ ನೋಡ್ತಾ ಇದ್ರೆ ಲೈಕ್ ಮಾತ್ರ ಒಬ್ರು ಇಬ್ರು ಮಾತ್ರ ಮಾಡ್ತೀರಾ. ದಯವಿಟ್ಟು ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರಿನಾ? ಇನ್ನು ಹೇಳ್ದು ಆಲ್ರೆಡಿ ವೆನ್ ವೇರ್ ವ್ಯಾಟ್ ಎಕ್ಸ್ಪೆಕ್ಟ್. ಮೇನ್ ಆಗಿ ನಾಳೆ ಇವತ್ತಿನ ಮ್ಯಾಚ್ ತಗೊಂಡಾಗ ಡಿಲ್ಲಿ ಮ್ಯಾಚ್ ನಡ್ತಾ ಇದೆ. 7 ಶುರು ಆಗುತ್ತೆ. ಡಿಲ್ಲಿಗೆ ಹೋಮ್ ಗ್ರೌಂಡ್ ಆಗಿರುತ್ತೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ, ಸರಿನಾ? ಇನ್ನು ಮ್ಯಾಚ್ ಅಂತ ತಗೊಂಡ್ರೆ ಅವರು ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, ಇವರು ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಯಾಕೆಂದ್ರೆ ನೋಡ್ಬೋದು ನೀವು ಪಾಯಿಂಟ್ ಟೇಬಲ್ ಅಂತ ತಗೊಂಡಾಗ ಈ ಟೇಬಲ್ ಅಲ್ಲಿ ಚೆನ್ನೈ ಮಾತ್ರ 6ನೇ ಸ್ಥಾನದಲ್ಲಿದೆ. 5 ಮ್ಯಾಚ್ ಗೆದ್ದು 8 ಪಾಯಿಂಟ್ ತಗೊಂಡು ಸೇಮ್ ಇದೆ. 5 ಮ್ಯಾಚ್ ಗೆದ್ದು 5 ಮ್ಯಾಚ್ ಸೋತು 4 ಮ್ಯಾಚ್ ಗೆದ್ದು ಡಿಲ್ಲಿ ಕೂಡ 7th ಪ್ಲೇಸ್ ಅಲ್ಲಿ ಇದೆ. ಇಬ್ರು ಇದ್ದಾರೆ, ಬಟ್ ರನ್ ರೇಟ್ ಸ್ವಲ್ಪ ಜಾಸ್ತಿ ಇರೋ ಕಾರಣ ಚೆನ್ನೈ ಮಾತ್ರ ಮೇಲ್ಗಡೆ ಇದೆ. ಬಟ್ ಇಲ್ಲಿ ಟೀಮ್ಗಳನ್ನ ತಗೊಂಡಾಗ ಏನಾಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲು ತುಂಬಾ 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 ಸಖತ್ತಾಗಿ ಕೆಲಸ ಆಗ್ತಾ ಇದೆ ಎರಡು ಟೀಮ್ಗಳೇ ಕೂಡ. ಯಾಕೆ ಅಂದ್ರೆ ನೀವು ಲಾಸ್ಟ್ ಮ್ಯಾಚ್ ನೋಡ್ಬೋದು, ಆರಾಮಾಗಿ ಮುಂಬೈ ಮೇಲೆ ಚೇಂಜ್ ಮಾಡಿ ಗೆಲ್ತಾರೆ ಚೆನ್ನೈದವರು. ಅದೇ ರೀತಿಯಾಗಿ ಚೆನ್ನೈ ಮೇಲೆ ಮುಂಬೈದವರು 2 ಸಲ ಕೂಡ ಸೋತ್ರು, ಆ ರೀತಿ ಆಯ್ತು. ಇನ್ನು ಡಿಲ್ಲಿ ಅಂತ ತಗೊಂಡಾಗ ಲಾಸ್ಟ್ ಮ್ಯಾಚ್ ಅವರು ಒಳ್ಳೆ ಟೀಮ್ ಮೇಲೆ ಸಖತ್ತಾಗಿ ವಿನ್ ಆಗ್ತಾರೆ. ಎಸ್ಪೆಷಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಅವ್ರ ಮೇಲೆ ವಿನ್ ಆಗ್ತಾರಂತ. RR ಸ್ಟ್ರಾಂಗ್ ಇತ್ತು, 226 ಚೇಂಜ್ ಮಾಡಿ ಈಸಿಯಾಗಿ ಗೆಲ್ತಾರೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ 2 ಟೀಮ್ಗಳು ಕೂಡ ವಿನ್ನಿಂಗ್ ಸಿಕ್ಕಿದೆ ಲಾಸ್ ಆದ್ಮೇಲೆ. ಇವಾಗ ಯಾರು ಗೆಲ್ತಾರೆ ತುಂಬಾ ಪ್ರಾಫಿಟ್ ಆಗಿ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಅದಾದ್ಮೇಲೆ ಡಿಲ್ಲಿ ಬಗ್ಗೆ ನಾನು ಮಾತಾಡ್ತೀನಿ. ಪ್ಲೇಯಿಂಗ್ 11 ಅಂತ ತಗೊಂಡ್ರೆ ಖಂಡಿತವಾಗ್ಲು ಡಿಲ್ಲಿಲಿ ಆಲ್ಮೋಸ್ಟ್ ಅಲ್ಲೂ ಸೇಮ್ ಟೀಮ್ ಆಡ್ತಾರೆ. ರಾಹುಲ್, ನಸಂಕ, ನಿತೀಶ್ ರಾಣಾ, ರಿಜ್ವಿ, ಸ್ಟಬ್ಸ್, ಅಕ್ಷರ್ ಪಟೇಲ್, ಅಶುತೋಷ್ ಶರ್ಮಾ. ನನ್ಗೆ ಅನ್ಸುತ್ತೆ ಅಶುತೋಷ್ ಶರ್ಮಾ ಇವ್ರು ಲಕ್ಕ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಬಂದ್ರೆ ಮ್ಯಾಚ್ ಅನ್ನ ಗೆಲ್ತಾರೆ. ಡೇವಿಡ್ ಮಿಲ್ಲರ್ನ ಕೊನೆಗೆ ಕುಂದಿಸ್ಬಿಟ್ರು. ಜೆಮಿಸನ್, ಮಿಚೆಲ್ ಸ್ಟಾಕ್, ಕುಲ್ದೀಪ್ ಯಾದವ್, ನಟರಾಜನ್ ಇವರು ಬೌಲಿಂಗ್ ಯೂನಿಟ್ ಆಗಿರ್ತಾರೆ. ನಾವು ಬ್ಯಾಟಿಂಗ್ ತಗೊಂಡಾಗ ನಾನು ಹೇಳಿದೆ KL ರಾಹುಲ್, ನಸಂಕ, ನಿತೀಶ್ ರಾಣಾ, ರಿಜ್ವಿಗೆ ಏನೋ ಡೌಟ್ ಇದೆ, ನಾಳೆ ಪ್ಲೇಸ್ ಕನ್ಫರ್ಮ್ ಮಾಡೋದು. ಒಬ್ಬ ಹೊಸಬರಿಗೆ ಚಾನ್ಸಸ್ ಕೂಡ ಅವಕಾಶ ಇದೆ, ಸರಿನಾ? ಅಕ್ಷರ್ ಪಟೇಲ್ ಇದು ಟಾಪ್ ಆರ್ಡರ್ ಅಂತ ತಗೊಂಡಾಗ, ಇನ್ನು ಬೌಲಿಂಗ್ ತಗೊಂಡಾಗ ನಾನು ಹೇಳಿದೆ. ಇನ್ನು ಅದೇ ರೀತಿಯಾಗಿ ಚೆನ್ನೈ ಅಂತ ತಗೊಂಡ್ರೆ ಪ್ಲೇಯಿಂಗ್ 11 ಅಲ್ಲಿ ಖಂಡಿತವಾಗ್ಲೂ ಚೆನ್ನೈಯಲ್ಲಿ ತುಂಬಾ ಅಂದ್ರೆ ತುಂಬಾ ಮ್ಯಾಚ್ಗಳು ಆಡಿದಿದ್ದಾರೆ, ತುಂಬಾ ಗೆದ್ದಿದ್ದಾರೆ. ಏನಾದರೂ ಚೇಂಜ್ ಮಾಡ್ತಾರೆ ಅಂದ್ರೆ ನನಗನ್ಸುತ್ತೆ ಚೆನ್ನೈ ಒಳ್ಳೆ ಕಂಬ್ಯಾಕ್ ಮಾಡೋದು ಅನ್ಸ್ತಾ ಇದೆ. ಖಂಡಿತವಾಗ್ಲು ಸೂಪರ್ ಆಗಿ ಕಂಬ್ಯಾಕ್ ಮಾಡಿದ್ರು. ಅದೇ ರೀತಿಯಾಗಿ ಸಂಜು ಸ್ಯಾಮ್ಸನ್ ಆಡ್ತಾರೆ, ಋತುರಾಜ್ ಗಾಯಕ್ವಾಡ್, ಸರ್ಫರಾಜ್ ಖಾನ್ ಇಂಪ್ಯಾಕ್ಟ್ ಪ್ಲೇಯರ್ ಬರ್ಬೋದು, ಶಿವಮ್ ದುಬೆ, ಬ್ರಾವಿಸ್, ಜಮ್ಮಿ ಓಟನ್, ನೂರ್ ಅಹಮದ್. ಇದು ಡಿಲ್ಲಿ ಮ್ಯಾಚ್ ಇರೋ ಕಾರಣ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸ್ಪಿನ್ನರ್ ಅಷ್ಟೇನು ಅವಕಾಶ ಇರಲ್ಲ, ಓನ್ಲಿ ಸ್ಪೇಸ್ ನ ಆಡಿಸಬಹುದು ಅಂತ ಅನಿಸ್ತಾ ಇದೆ. ನೋಡೋಣ ಏನ್ ಮಾಡ್ದಾರ ಅಂತ. ಖಂಡಿತವಾಗ್ಲೂ ಪ್ಲೇ ಲೈನ್ ತಗೊಂಡಿರ್ತಾರೆ. ಕಾರ್ತಿಕ್ ಶರ್ಮಾ ಒಳ್ಳೆ ಫಾರ್ಮಿಗೆ ಬಂದರೆ ಅವರಂತೂ ಖಂಡಿತವಾಗ್ಲೂ ಆಡಿಸ್ತಾರೆ. ಇಂಪ್ಲೇಯರ್ ಪ್ಲೇಯರ್ ಆಗಿ ಸರ್ಪ್ರೈಸ್ ಕಾರಣ ಮಾಡೋದು. ಫಸ್ಟ್ ಬ್ಯಾಟಿಂಗ್, ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಐಕಲ್ ಹುಸೇನ್ ಬೌಲಿಂಗ್ ಮಾಡ್ತಾರೆ ಅನ್ಸುತ್ತೆ, ಸರಿನಾ? ಈ ರೀತಿ ಇತ್ತು ಪ್ಲೇಯಿಂಗ್ 11. ಇನ್ನು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಬೇಕಂದ್ರೆ ಗೊತ್ತಿರುತ್ತೆ ಡಿಲ್ಲಿ ಗ್ರೌಂಡ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಯಾವ ರೀತಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಆಡಿರೋ ಮ್ಯಾಚ್ಗಳು ಎಲ್ಲವೂ ಕೂಡ 200 ಮೇಲೆ ಸ್ಕೋರ್ ಬಂದಿರೋದು, ಸರಿನಾ? ನಮ್ಮ RCB ಹೋದಾಗ ಮಾತ್ರ ಅಲ್ಲಿ ಕಡಿಮೆ ಮಾಡಿದ್ರು, ಬರೀ 70 ಔಟ್ ಮಾಡಿದ್ರು, ಅದು ಬೇರೆ ವಿಷಯ. ಬಟ್ ಇನ್ನ ಮಿಕ್ಕಿರೋ ಮ್ಯಾಚ್ಗಳೆಲ್ಲ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಹೆವಿ ಸ್ಕೋರ್ ಬಂದಿರೋ ಮ್ಯಾಚ್ 264 ಇದ್ರೆ ಅದೇ ಗ್ರೌಂಡ್ ಡಿಲ್ಲಿಯವರು ಆಡಿದ ಕಾರಣ ಏನಾಗುತ್ತೆ ಅಂದ್ರೆ ಜಾಸ್ತಿನೇ ಸ್ಕೋರ್ ಬರುತ್ತೆ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮೇನ್ ಆಗಿ ಅದೇ ಸೇಮ್ ರೀಸನ್ ಇಲ್ಲಿ ಚೇಂಜಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ತುಂಬಾ ವಿಕೆಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಚಸ್ ಇಂದ ಮ್ಯಾಚಸ್ ಅಂತ ಒಂದು ಕರಿತೀವಲ್ಲ, ಆ ಕ್ಯಾಚ್ ಆ ಗ್ರೌಂಡ್ ಅಲ್ಲಿ ತುಂಬಾ ಕ್ಯಾಚ್ ಬಿಟ್ಟಿದ್ದಾರೆ. ಅವತ್ತಾದ್ರೆ 265 ಹೊಡೆದಿರೋ ಮ್ಯಾಚ್ ಅಲ್ಲಿ ಈ ಕಡೆನೂ ಕ್ಯಾಚ್ ಬಿಟ್ರು, ಆ ಕಡೆನೂ ಕ್ಯಾಚ್ ಬಿಟ್ರು. ಕೊನೆಗೆ ಪಂಜಾಬ್ ಗೆದ್ರು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಿಚ್ ರಿಪೋರ್ಟ್ ಬಂದ್ಬಿಟ್ಟು ಚೇಂಜಿಂಗ್ ಗ್ರೌಂಡ್, ಸ್ಕೋರ್ ಹೆವಿ ಸ್ಕೋರ್ ಬರುತ್ತೆ. ಬ್ಲಾಕ್ ಸೈಡ್ ಪಿಚ್ ಆಗಿರೋ ಕಾರಣ ಸ್ಕೋರ್ ಜಾಸ್ತಿ ಬರುತ್ತೆ. ತುಂಬಾ ಹಾರ್ಡ್ ಗ್ರೌಂಡ್ ಆಗಿದೆ ಖಂಡಿತವಾಗ್ಲು. ಇದು ಒಂದು ಚೆನ್ನೈ ಮತ್ತು DC ಮ್ಯಾಚ್ ರಿವ್ಯೂ ಆಗಿತ್ತು. ಖಂಡಿತವಾಗ್ಲು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮುನ್ನೊಂದು ವಿಶೇಷವನ್ನ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಕಮೆಂಟ್ ಮಾಡಿ ಯಾರು ಗೆಲ್ತಾರೆ ಅಂತ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ.
ಹೆಸರು ಯಾರಾದ್ರೆ ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡಿದ್ರೆ ಅವ್ರ ಹೆಸರು ವಿಡಿಯೋದಲ್ಲಿ ಹೇಳ್ತೀನಿ ಸರಿನಾ. ಜೈ ಹಿಂದ್.